ಲಕ್ಷ 15 ಲಕ್ಷ ಆ ಏರಿಯಾದ ಮೇಲೆ ಇದ್ದಂಥದ್ದು. ಅಷ್ಟು ದೊಡ್ಡ ಭೂಮಿಗೆ ಇವ್ರು ಕೊಡೋದು ಎಷ್ಟಪ್ಪ ಅಂದ್ರೆ 1 ಎಕರೆ 40,000 ಮತ್ತು ಅದು ಪ್ಲೆಡ್ಜ್ ಮಾಡ್ಕೊಂಡು ಕೊಡುವಂಥದ್ದು 1 ಲಕ್ಷ ಮೇಲ್ಪಟ್ಟಿದ್ದಪ್ಪ ಅಂತಂದ್ರೆ ಅದಕ್ಕೆ ಏನಪ್ಪ ಅಂದ್ರೆ ರಿಸ್ಟ್ರಿಕ್ಷನ್ಸ್ ಇದ್ದಾವೆ. ಬೋಜ ಏರಿಸ್ಕೊಡುವಂಥವು ನಾವು ಯಾವ ಬೇಗ ಮಾರ್ಕೊಳ್ತೀವಿ ಅನ್ನೋಂಥ ಮಾಸದ ಥರ ಸೇರಿಸಿರ್ತಾರೆ. ಆ ಎಲ್ಲ ನೆಲೆಗಟ್ಟಿನಲ್ಲಿ ಇವತ್ತು ನಾವು ರೈತರ ಬದುಕು ಎಷ್ಟು ಕಷ್ಟ ಅದ ಅನ್ನೋದನ್ನು ಈ ಒಂದು ಚರ್ಚೆಯಲ್ಲಿ ನಾವು ನೋಡಿದ್ದೀವಿ. ಅದನ್ನು ಅದೇ ಕಾಲಕ್ಕೆ ಅದ್ರ ತಕ್ಕಂಗೆ ಇವತ್ತು 1 ಲಕ್ಷ ಕೊಟ್ಟರು ಸಹಿತ ಲಾಭದ ನಾನು ಮತ್ತೊಮ್ಮೆ ವಿಚಾರ ಮಾಡಬೇಕಾಗಿದೆ. ಯಾಕಂದ್ರೆ 1 ಎಕರೆಗೆ ಲಕ್ಷ ಕೊಟ್ಟಾಗ ಲಕ್ಷ ಖರ್ಚಾಗಿ ಹೋದ ಭೂಮಿಗೆ ಹೋತಂದ್ರೆ ಅದು ಲಾಭ ಎಷ್ಟು ಬರ್ತದಪ್ಪ 1 ಎಕರೆಗೆ, ಎಷ್ಟು ಟನ್ ಕಬ್ಬು ಬರ್ತದೆ ಅನ್ನುವಂಥ ವಿಚಾರ ಮಾಡಬೇಕಾಗಿದೆ. ಯಾಕಂದ್ರೆ 1 ವರ್ಷ ನಿಂತಿದ್ದು ಅದರ ಬಡ್ಡಿ, ಭೂಮಿ ಸವಕಳಿ ಇವೆಲ್ಲ ನೆನಪಿಸ್ಕೊಂಡಾಗ ಈ ಕಬ್ಬಿನ ಬೆಲೆ ದರ ಏನೋ 50 ಮಾಡಿದಾರ, ಇದು ಏನೂ ಅಲ್ಲ ಅಂತೇಳಿ. ಯಾಕಂದ್ರೆ ಮಿನಿಮಮ್ 4,500 ತನಕ ಆಗ್ಬೋದು ಅಂದಾಗ ಒಂದು 5 ರೂಪಾಯಿ ಉಳಿಬೋದೇನೋ ರೈತಗೆ. ಇಲ್ಲ ರೈತ ಉಳಿಲಿಕ್ಕೆ ಸಾಧ್ಯನೇ ಇಲ್ಲ. ಪ್ರತಿ ಟನ್ನಿಗೆ 1,200 ತನಕನೂ ಲಾಸ್ ಆಗ್ತಿರ್ತದೆ. ಪ್ರತಿ ಟನ್ನಿಗೆ 1,200 ರೂಪಾಯಿ ಮಿನಿಮಮ್ ಲಾಸ್ ಆಗ್ತದೆ. ಮತ್ತು ಈ ಲಾಸ್ ಮಾಡಿಕೊಂಡ್ರೆ ಅವ್ನು ಸಾಲ ಬಗೆಹರಿಸ್ತಾನೆ. ಏನು ಸಾಲ ತೊಗೊಳ್ತಾನೆ ಅದನ್ನು ವರ್ಷಗಳು ರಿನ್ಯೂವಲ್ ಮಾಡೋದು ಹೋಗೋದು. ಅದನ್ನು ಈಗ ಇದು 10 ಸಲ ನಮ್ಮ ವಾಯಿನ ಚರ್ಚೆ ಮಾಡಿದ್ದದ. 10 ಸಲ ಅದನ್ನು ಬಡ್ಡಿ ತುಂಬೋದು ವರ್ಷಕ್ಕೆ, ಮತ್ತು ಬಡ್ಡಿ ತುಂಬೋದಕ್ಕೆ ಮತ್ತೆಲ್ಲ ಸಾಲ ತೆಗೆದು ಮತ್ತೇನು ಬಡ್ಡಿ ತುಂಬ ಮತ್ತು ಅದು ಮತ್ತು ಏನಾಗಿಬಿಡ್ತೀರಿ 3 ಸಾಲ ಅದು ಹಂಗೆ ಮುಂದುವರ್ಕೊಂಡು ಹೋಗುವಂಥದ್ದು. ಇವೆಲ್ಲವೂ ನಾವು ಇವತ್ತು ನೋಡ್ತಾ ಇದ್ದೀವಿ. ಇವತ್ತು ಈ ಕಬ್ಬು ಬೆಳೆಗೆ ಸಾಲ ಕೊಡುತ್ತಿರುವಂಥ ವ್ಯಕ್ತಿಗಳು ಶ್ರೀಮಂತ ಆಗ್ತಾ ಇದ್ದಾರೆ ವಿನಃ ರೈತ ಅಲ್ಲ ಅಂತ. ಯಾಕಂದ್ರೆ ಅವು ಬೆಳೆದ ಬೆಳೆಗೆ ಬೆಲೆ ಇಲ್ಲ ಅನ್ನುವಂಥದ್ದು. ಈ ಕಬ್ಬಿನ ಹಿಂಗಾದ್ರೆ ಇನ್ನುಳಿದ ಬೆಳೆಗಳು 22-23 ಸಾವಿರದ ಬೆಳೆಗಳಿಗೆ ಬೆಲೆ ಎಲ್ಲದ ಇಲ್ಲ ಅಂತ. ಯಾಕಂದ್ರೆ ಒಂದಿದ್ದು ಬೆಳೆದರಿಲ್ಲ ಅಂತಲ್ಲ, ಆ ಸಮಯಕ್ಕೆ ಬಂದಾಗ ಏಕಾಏಕಿ ಮಾರ್ಕೆಟ್ ಡೌನ್ ಆಗಿಬಿಡ್ತದೆ. ಈ ಗೊಂಜಾಳ ಬರಲಿ, ಭತ್ತ ಬರಲಿ, ಗೋಧಿ ಬರಲಿ ಅಥವಾ ಮತ್ತಾವುದು ಬೆಳೆ ಬರಲಿ, ಆ ಸಮಯಕ್ಕೆ ಏನಾಗಿಬಿಡ್ತಪ್ಪ ಅಂದ್ರೆ ಮಾರ್ಕೆಟ್ ಡೌನ್ ಆಗಿ ಹೋಗ್ಬಿಡ್ತದೆ. ಅಂದಾಗ ಡೌನ್ ಆದಾಗ ಲಾಭ ಹೆಂಗೆ ಆಗ್ತದೆ ರೀ ರೈತಗೆ? ಮತ್ತು ಅವು ಎಂದ ಸಾಲ ಹರ್ಕೊಳ್ಳೋದು, ಮೂಲ ಸಾಲ ಅನ್ನುವಂಥದ್ದು ಒಂದು ದೊಡ್ಡ ಬಿಗ್ ಕ್ವಶನ್. ಅದಕ್ಕಾಗಿ ಇವತ್ತು ಪಾಪ ಹೋರಾಟ ಮಾಡ್ತಾ ಇದ್ದಾರೆ, ಸಾಲಕ್ಕಾಗಿ ಹೋರಾಟ ಮಾಡ್ತಾ ಇದ್ದಾರೆ. ನಾವು ಈ ಸಂದರ್ಭ ಹೇಳುವಂಥದ್ದು ಸಾಲಕ್ಕಾಗಿ ಅಲ್ಲ, ಗೋಡೌನ್ ಸಲ ಹೋರಾಟ ಮಾಡಿರಿ ಅಂತ. ಬೆಳೆದ ಬೆಳೆಯನ್ನು ಇಡೋದಕ್ಕೆ ಜಾಗ ಇಲ್ಲದ ರೈತಗೆ ಇದನ್ನು 10 ಸಲ 100 ಸಲ ಚರ್ಚೆ ಮಾಡಿದ್ದಾನೆ. ಇದರ ಬಗ್ಗೆ